ಇನ್ನು ಅಶೋಕ್ ಮಾತಿಗೆ ಡಿಸಿಎಂ ಡಿಕೆ ಕೌಂಟರ್ ಅಟ್ಯಾಕ್. ಅಶೋಕ್ ಪಕ್ಷದ ನಾಯಕರನ್ನ ಮೆಚ್ಚೋಕೆ ಮಾತನಾಡ್ತಾರೆ, ಪಕ್ಷದ ನಾಯಕರ ಸಮಾಧಾನಕ್ಕೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ಅಶೋಕ್ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನು ಖುಷಿಪಡಿಸೋದಕ್ಕೆ, ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನು ಪದೇ ಪದೇ ಹೇಳ್ತಾರೆ. ಯಾರು ಆರೋಶಕರು ಅಪೋಸಿಷನ್ ಮಾತಾಡ್ತಾರೆ, ಅವರು ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಚ್ಚೋಕೆ ಮಾತಾಡ್ತಾರೆ. ಸೋನಿಯಾ ಗಾಂಧಿ ಅವರನ್ನು ಖುಷಿಪಡಿಸೋದಕ್ಕೆ, ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನು ಪದೇ ಪದೇ ಹೇಳ್ತಾರೆ. ಯಾರು ಆರೋಶಕರು ಅಪೋಸಿಷನ್ ಮಾತಾಡ್ತಾರೆ, ಅವರು ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಚ್ಚೋಕೆ ಮಾತಾಡ್ತಾರೆ. ಇನ್ನು ಕ್ರಿಶ್ಚಿಯನ್ ವಿಚಾರ ನೋಡಿ ನನಗೂ ಗಾಬರಿ ಆಯಿತು ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆ ಈ ಬಗ್ಗೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂತ ಡಿಸಿಎಂ ಹೇಳಿದ್ರು. ಸರ್ಕಾರದ ಕಡೆಯಿಂದ ಸಿಎಂ ಸಂದೇಶ ಕೊಡ್ತಾರೆ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂದೇಶ ಕೊಡ್ತಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ವಿಚಾರ ನಾನು ನೋಡಿದೆ, ನಮಗೂ ಸ್ವಲ್ಪ ಗಾಬರಿನೇ ಆಯಿತು. ಚೀಫ್ ಮಿನಿಸ್ಟ್ರೇ ಇದನ್ನು ಪ್ರಸ್ತಾವನೆ ಮಾಡಿದ್ರು, ಈ ಥರ ಹಿಂಗಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂತ. ಅವರೇ ಇದ್ರ ಬಗ್ಗೆ ನಾನು ಇವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಲೆಕ್ಷನ್ ಇವ್ರಿಗೆ ನಮ್ಮ ಕಮಿಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಚೀಫ್ ಮಿನಿಸ್ಟ್ರೇ ಮಾತಾಡ್ತಾರೆ. ನಾವು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಈ ಥರ ಎಲ್ಲ ಅಬ್ಜೆಕ್ಷನ್ಸ್ ಇದೆ ಅಂತ ತಿಳಿಸಿದ್ದೀವಿ. ಅದೇನು ಹೇಳಬೇಕು ಅವ್ರು ಸರ್ಕಾರದಿಂದ ಅವ್ರಿಗೆ ಸಂದೇಶ ಕೊಡ್ತಾರೆ. ಅದು ನನಗೆ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ವಿಚಾರ ನಾನು ನೋಡಿದೆ, ನಮಗೂ ಸ್ವಲ್ಪ ಗಾಬರಿನೇ ಆಯಿತು. ಚೀಫ್ ಮಿನಿಸ್ಟ್ರೇ ಇದನ್ನು ಪ್ರಸ್ತಾವನೆ ಮಾಡಿದ್ರು, ಈ ಥರ ಹಿಂಗಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂತ. ಅವರೇ ಇದ್ರ ಬಗ್ಗೆ ನಾನು ಇವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಲೆಕ್ಷನ್ ಇವ್ರಿಗೆ ನಮ್ಮ ಕಮಿಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಚೀಫ್ ಮಿನಿಸ್ಟ್ರೇ ಮಾತಾಡ್ತಾರೆ. ನಾವು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಈ ಥರ ಎಲ್ಲ ಅಬ್ಜೆಕ್ಷನ್ಸ್ ಇದೆ ಅಂತ ತಿಳಿಸಿದ್ದೀವಿ. ಅದೇ